ಓಂ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮಗೆಲ್ರಿಗೂ ಆಸೆ ಆಕಾಂಕ್ಷೆಗಳಿರ್ತಕ್ಕಂಥ ಮಾನವನೇ ಆಶಾಜೀವಿ. ಆತನಿಗೇನು ಒಂದು ಆಸೆ ಇರುತ್ತೆ, ಒಂದು ಪುಟ್ಟ ವಾಹನ ಇಟ್ಕೋಬೇಕು. ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಈಗ ಒಂದು ವಾಹನ ಎಷ್ಟೋ ಕೋಟಿಗಳು ಅಂತ ಮನೆ ಹತ್ರ ಇಟ್ಕೊಂಡಿರ್ತಾರೆ. ಇನ್ನು ಸ್ವಲ್ಪ ಫಾಸ್ಟಾಗಿ ಹೋಗ್ಬೋದು. ಒಂದು ಚಿಕ್ಕ ವಾಹನ ಇನ್ನು ಸ್ವಲ್ಪ ನಿಧಾನವಾಗು. ಆದರೆ ವಾಹನವನ್ನು ಬೇರೆಯವರು ಅಂಥ ವಾಹನ ತೊಗೊಂಡಿದ್ದಾರೆ, ನಾವು ಈ ವಾಹನ ತಗೋಬೇಕು ಅಂತಕ್ಕಂಥ ಒಂದು ಮೊಂಡು ಹಠ ನಮ್ಮಲ್ಲಿ ಇರಬಾರ್ದು. ನಮ್ಮ ಶಕ್ತಾನುಸಾರ ತಗೋಬೇಕು. ಪಾಲಿಗೆ ಬಂದದ್ದು ಪಂಚಾಮೃತ ಅಂತಕ್ಕಂಥ ಮಾತನ್ನು ನಾವು ಗುರುತಿಟ್ಕೋಬೇಕು. ಆದರೆ ಈ ವಾಹನ ಕೆಲವರಿಗೆ ಡೌಟು, ಯಾವಾಗ ತಗೋಬೇಕು, ಯಾವ ದಿನ ತಗೋಬೇಕು. ಆದರೆ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಜೂನ್ ಮಾಸ ಅಧಿಕ ಜ್ಯೇಷ್ಠ ಮಾಸ, ಈ ಅಧಿಕ ಜ್ಯೇಷ್ಠ ಮಾಸ ಈಗ 15ನೇ ತಾರೀಕಿನವರೆಗೂ ಇದ್ದು ಮತ್ತೆ ಜ್ಯೇಷ್ಠ ಮಾಸನೂ ಇರುತ್ತೆ, ನಿಜ ಜ್ಯೇಷ್ಠ ಮಾಸ ಅಂತಿರುತ್ತೆ. ಆದರೆ ಈ ಎರಡೂ ಮಾಸದಲ್ಲಿ ಅಥವಾ ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ವಾಹನ ಯಾವಾಗ ತಗೋಬೇಕು, ಯಾವಾಗ ತಗೊಂಡ್ರೆ ಶುಭ. ಯಾಕೆಂದರೆ ಎಷ್ಟೋ ಜನ ಲೋನ್ ಮಂಜೂರಾಗಿರುತ್ತೆ ಅಥವಾ ಸ್ವಲ್ಪ ಹಣ ಇಟ್ಕೊಂಡಿರ್ತಾರೆ. ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಕೇಳ್ತಾರೆ, ಸರ್ ನಾವು ಈ ಸಮಯದಲ್ಲಿ ಯಾರು ವಾಹನ ತಗೊಳ್ತಾರೆ ಸರ್, ಇದು ಮಲಮಾಸ ಅಂತ ಏನೇನೋ ಹೇಳ್ತಾರೆ. ಆದರೆ ಕೆಲವು ಮುಹೂರ್ತಗಳಿಗೆ ಅನುಸಾರವಾಗಿ ಎಲ್ಲ ರಾಶಿಗಳಿಗೂ ಸೇರಿ ಈ ಮಾಸದಲ್ಲಿ ಕೆಲವು ಒಳ್ಳೆಯ ಶುಭ ಮುಹೂರ್ತಗಳು ವಾಹನ ತಗೊಳ್ಳೋಕ್ಕೆ ಇರ್ತಕ್ಕಂಥದ್ದು ಕೂಡ ಇರುತ್ತೆ. ಎಲ್ಲವೂ ಅಷ್ಟೇ, ಯಾವುದು ಪೂರ್ತಿ ಪ್ರಪಂಚದಲ್ಲಿ ಕೆಟ್ಟದ್ದೂ ಇಲ್ಲ, ಪೂರ್ತಿ ಒಳ್ಳೆಯದೂ ಇಲ್ಲ, ಪೂರ್ತಿ ಶುಭನೂ ಇಲ್ಲ, ಪೂರ್ತಿ ಅಶುಭನೂ ಇಲ್ಲ. ಯದ್ಭಾವಂ ತದ್ಭವತಿ. ಆದರೆ ಈ ಜೂನ್ ಮಾಸದಲ್ಲಿ ವಾಹನ ಖರೀದಿಸಲು ಸರ್ವ ರಾಶಿಗಳಿಗೂ ಶುಭ ಮುಹೂರ್ತ ಯಾವುದು ಅಂದರೆ 3 ಮುಹೂರ್ತಗಳಿಗೆ ನೀವೇನು ನೋಡಬೇಕಾಗಿಲ್ಲ. ನೀವು ಹೋಗಿ ವಾಹನ ಬುಕ್ ಮಾಡ್ಬೋದು, ಅಥವಾ ಬುಕ್ ಮಾಡಿದರೆ ಆವತ್ತಿನ ದಿವಸ ತಗೊಂಡು ಸೀದಾ ನೇರವಾಗಿ ಮನೆಗೆ ಬರಬಹುದು. ಈ ಜೂನ್ ಮಾಸದಲ್ಲಿ ಹೊಸ ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಸ್ಕೂಟರ್ ಇರ್ಬೋದು, ಲಾರಿ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ವ್ಯಾನ್ ಇರ್ಬೋದು, ಏನೇ ವಾಹನ, ಕಟ್ಟ ಕಡೆಯ ಸೈಕಲ್ ವಾಹನ ಆದರೂ ಪರವಾಗಿಲ್ಲ. ಈ ಒಂದು ಗ್ರಹಯೋಗ ಈ ಮಾಸದಲ್ಲಿ 3 ಒಂದು ಶುಭ ಮುಹೂರ್ತಗಳಿರ್ತಕ್ಕಂಥದ್ದು ಧರ್ಮಶಾಸ್ತ್ರಗಳಲ್ಲಿ ಉಲ್ಲೇಖದ ಪ್ರಕಾರ ನಾವು ನೋಡೋಕ್ಕೆ ಹೋದಾಗ ವಾಹನ ಖರೀದಿಸಲು ನಾವು ಪ್ರಾಚೀನ ಕಾಲದಲ್ಲಿ ಏನಾಗಿತ್ತು, ವಾಹನ ಒಂದು ಆಸ್ತಿ ಆಗಿಬಿಟ್ಟಿತ್ತು. ಎಷ್ಟೋ ಜನ ಈ ಮನೆಯಲ್ಲಿ ವಿಭಾಗ ಮಾಡ್ಕೊಳ್ಳೋವಾಗ, ಡಿವೈಡ್ ಮಾಡ್ಕೊಳ್ಳೋವಾಗ ವಾಹನಗಳನ್ನು ಡಿವೈಡ್ ಮಾಡ್ಕೊಳ್ತಾ ಇದ್ರು. ಈ ವಾಹನ ನೀನು ಇಟ್ಕೋ, ಈ ವಾಹನ, ಅದು ಚರ ಆಸ್ತಿಗಳ ಸಮಾನ. ಈಗ ಭೂಮಿಯ ಯಾವ ಥರ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಂಗೆ ವಾಹನನೂ ಹಿಂದಿನ ಕಾಲದಲ್ಲಿ ಇಟ್ಕೊಳ್ತಾ ಇದ್ದರು. ಅಂತಹ ವಾಹನ ಅಂತ ಹೇಳಿದ್ರೆ ಇವತ್ತು ಬಹಳ ವಿಶೇಷವಾಗಿರುತ್ತೆ. ನಮ್ಮ ದೇಹ, ನಮ್ಮ ಆತ್ಮ, ನಮ್ಮ ಪ್ರಾಣವೇ ಆ ವಾಹನದಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ಅಂತಹ ವಾಹನ ಈ ಮಾಸದಲ್ಲಿ ಖರೀದಿ ಮಾಡೋಕ್ಕೆ ಜೂನ್ ಮಾಸದಲ್ಲಿ 3 ಮಹಾಯೋಗಗಳಿದೆ. ಪ್ರಪ್ರಥಮವಾಗಿ ಜೂನ್ 17ನೇ ತಾರೀಕು ಬುಧವಾರ ಪುನರ್ವಸು ನಕ್ಷತ್ರ ಇರುತ್ತೆ. ಈ ದಿನ ನೀವು ಬುಧವಾರ ಅಂದರೆ 12ರಿಂದ 1:30 ರಾಹುಕಾಲ ಇರುತ್ತೆ. ಅದನ್ನು ಬಿಟ್ಟು ವಾಹನ ತಗೊಂಡ್ರೆ ಸ್ಥಿರತೆ ಇರುತ್ತೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ, ಮಾನಸಿಕ ನೆಮ್ಮದಿ ಇರುತ್ತೆ, ತುಂಬ ಒಳ್ಳೆಯದಾಗತ್ತೆ. ಇನ್ನು ಅತ್ಯಂತ ಶಕ್ತಿಶಾಲಿ ಮುಹೂರ್ತ ಇನ್ನೊಂದು ಯಾವುದಪ್ಪ ಅಂದರೆ ಜೂನ್ 24 ಬುಧವಾರ ಚಿತ್ತಾ ನಕ್ಷತ್ರದಲ್ಲಿ ತಗೊಂಡ್ರೆ ದೈವ ಬಲ ಚೆನ್ನಾಗಿರುತ್ತೆ. ವಾಹನ ಎಲ್ಲ ರಾಶಿಗಳಿಗೂ, ನಮ್ಮ ರಾಶಿನ ಅಂತಿಲ್ಲ, 12 ರಾಶಿಗಳಿಗೆ ಶುಭ ಇರುತ್ತೆ. ಸಣ್ಣ ಪುಟ್ಟ ಅಪಘಾತಗಳು ಆಗ್ತಕ್ಕಂಥ ಸಂದರ್ಭವನ್ನೂ ಇದು ಎಲ್ಲೋ ಒಂದು ಕಡೆ ತಪ್ಪಿಸೋ ಸಾಧ್ಯತೆ ಈ ಮುಹೂರ್ತ ಇರುತ್ತೆ. ಜೂನ್ 24 ಬುಧವಾರದ ಮುಹೂರ್ತ ಭಾಳ ಚೆನ್ನಾಗಿದೆ. ಇನ್ನು ಕಟ್ಟ ಕಡೆಯ ಮತ್ತೊಂದು ಮುಹೂರ್ತ ಜೂನ್ 27 ಶನಿವಾರ ಆದರೂ ಪರವಾಗಿಲ್ಲ. ಶನಿವಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಾಕ್ಷಾತ್ ವೆಂಕಟೇಶ್ವರನ ಕೃಪೆ, ಸಾಕ್ಷಾತ್ ಶನಿ ಭಗವಾನರ ಕೃಪೆ ಅದರೊಟ್ಟಿಗೆ ಹನುಮನ ಕೃಪೆ ಇರತಕ್ಕಂಥ ದಿನ ಇದಾಗಿರೋದ್ರಿಂದ, ಉತ್ತರಾಭಾದ್ರ ನಕ್ಷತ್ರ ಇರೋದ್ರಿಂದ ನಿಮಗೆ ಶನಿ ಭಗವಾನರ ಕೃಪಾಶೀರ್ವಾದ ಈ ದಿನ ತಗೊಂಡ್ರೆ ವಾಹನ ನಿಮಗೆ ಆ ಕೃಪಾಶೀರ್ವಾದ ಸಿಗುತ್ತೆ. ಹಾಗಾಗಿ ಈ ಒಂದು 17ನೇ ತಾರೀಕು ಜೂನ್ 24ನೇ ತಾರೀಕು ಹಾಗೆ ಜೂನ್ 27ರ ತಾರೀಕು ನೀವು ವಾಹನ ತಗೊಂಡು ದೇವಾಲಯದಲ್ಲಿ ಹೋಗಿ ಪೂಜೆ ಮಾಡಿಸಿ ಸ್ವಸ್ತಿಕ್ಕನ್ನು ವಾಹನದ ಮೇಲೆ ನೀವು ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ. ಹಾಗಾಗಿ ಈ 3 ಮುಹೂರ್ತಗಳು ಬಹಳ ವಿಶೇಷವಾದ ಮುಹೂರ್ತಗಳು ಕೂಡ ಆಗಿರುತ್ತೆ. ಇದು ಎಲ್ಲವೂ ನಂಬಿಕೆಯ ಪ್ರಕಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.